ಕೆಡಿಸಿಸಿ ಚುನಾವಣೆಯಲ್ಲಿ ಸಿದ್ದಾಪುರ ಪ್ಯಾಕ್ಸ್ನಿಂದ ರಾಘವೇಂದ್ರ ಶಾಸ್ತ್ರಿಗೆ ಗೆಲುವು. ಎದುರಾಳಿ ಬಾಲಚಂದ್ರ ಹೆಗಡೆ ವಿರುದ್ಧ 3 ಮತಗಳಿಂದ ವಿಜಯ. ಶಾಸಕ ಹೆಬ್ಬಾರ್ ಬಣದಿಂದ ಸ್ಪರ್ಧಿಸಿ ಬಹುಮತದಿಂದ ದಿಗ್ವಿಜಯ. 12 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ ರಾಘವೇಂದ್ರ ಶಾಸ್ತ್ರಿ 2ನೇ ಅವಧಿಗೆ ಮತ್ತೆ ಆಯ್ಕೆಯಾಗಿ ಜನತೆಯ ವಿಶ್ವಾಸಕ್ಕೆ ಪಾತ್ರ. ಸಿದ್ದಾಪುರ ತಾಲೂಕಾ ಪ್ಯಾಕ್ಸ್ ನಾನು ಏನು ಆರಿಸಿ ಬಂದಿರೋದಕ್ಕೆ ನಾನು ಪ್ರಪ್ರಥಮವಾಗಿ CDCC ಬ್ಯಾಂಕ್ ಅಧ್ಯಕ್ಷರು ಮತ್ತು ಯಲ್ಲಾಪುರ ತಾಲೂಕಾ MLA ಅವರು ಮತ್ತು ಮಾಜಿ ಮಂತ್ರಿಗಳು ಆದಂತಹ ಶಿವರಾಮ್ ಹೆಬ್ಬಾರ್ ಸರ್ಗೆ ನಾನು ಪ್ರಥಮವಾಗಿ ಅಭಿನಂದನೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಎರಡನೇದಾಗಿ ಕ್ಷೇತ್ರದ ಸಂಸದರು ಆದಂತಹ ಶ್ರೀಯುತ ಕಾಗೇರಿಯವರು ಕೂಡ ವಿಶ್ವೇಶ್ವರ ಕಾಗೇರಿಯವರು ಕೂಡ ಅವರ ಆಶೀರ್ವಾದ ಕೂಡ ನಮಗೆ ಲಭಿಸಿತ್ತು. ಅದನ್ನು ಕೂಡ ಅವರಿಗೂ ಕೂಡ ನಾನು ತೆಗೆದುಕೊಳ್ತೇನೆ. ಮೊದಲನೇದಾಗಿ ಕ್ಷೇತ್ರದ ಶಾಸಕರು ಶ್ರೀಯುತ ಭೀಮನಾಯ್ಕವರು ಸಹಕಾರಿ ಕ್ಷೇತ್ರದಲ್ಲಿ ಸಿದ್ದಾಪುರ ಕ್ಷೇತ್ರ ಸಹಕಾರಿ ಕ್ಷೇತ್ರದಲ್ಲಿ ಅತ್ಯಂತ ಪವಿತ್ರವಾಗಿ ಯಾವುದೇ ರೀತಿ ರಾಜಕಾರಣ ಇರಬಾರ್ದು ಅಂತಕ್ಕಂಥ ಮನೋಭಾವ ಅದು ಸಹಕಾರಿ ಕ್ಷೇತ್ರದಲ್ಲಿ ಒಳ್ಳೆಯವರು ಆಗಿ ಬರಲಿಕ್ಕೆ ಕಾರಣರಾದಂಥದ್ದು ಕೂಡ ನಾನು ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಸಿದ್ದಾಪುರ ಕ್ಷೇತ್ರದ AFPMS ಅಧ್ಯಕ್ಷರು ಮತ್ತು ಸಹಕಾರಿ ರತ್ನ ಪುರಸ್ಕೃತವಾದಂಥ ಶ್ರೀಯುತ RM ಹೆಗಡೆ ಬಾಳೇಕರ್ ಅವರು ನನಗೆ ಮಾಡುವಾದ ರೀತಿಯಲ್ಲಿ ಮಾರ್ಗದರ್ಶನ ಸಂಪೂರ್ಣ ಆಶೀರ್ವಾದವನ್ನು ಕೊಟ್ಟು ಅದನ್ನು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸದಾ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು AFPMS ಸಿದ್ದಾಪುರ ಎಲ್ಲ ನಿರ್ದೇಶಕರುಗಳು ಕೂಡ ಇದರಲ್ಲಿ ತಮ್ಮ ಸ್ವಂತ ಚುನಾವಣೆ ಅನ್ನೋ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಸಿದ್ದಾಪುರ ತಾಲೂಕಿನ ಬಹುತೇಕ ನನಗೆ ಬೆಂಬಲಿಸ್ತಕ್ಕಂಥ ಎಲ್ಲ ಪ್ರಾಥಮಿಕ ಪತ್ತಿನ ಸೊಸೈಟಿಯ ಅಧ್ಯಕ್ಷರುಗಳು, ನಿರ್ದೇಶಕರು, ಅನೇಕ ನಮ್ಮ ಅದೃಶ್ಯವಾಗಿ ಸಪೋರ್ಟ್ ಮಾಡ್ತಕ್ಕಂಥ ಹಿರಿಯರು ಎಲ್ಲರೂ ಕೂಡ ನನ್ನ ಜೊತೆ ಬೆಂಬಲವಾಗಿದ್ದರು. ಇದು ನನ್ನೊಬ್ಬನ ಗೆಲ್ಲುವುದಕ್ಕಿಂತ ಸಿದ್ದಾಪುರ ಸಹಕಾರಿ ಕ್ಷೇತ್ರದ ಸಾಮೂಹಿಕ ಗೆಲುವು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು KDC ಚುನಾವಣೆ ಒಂದು ಧರ್ಮಯುದ್ಧವಾಗಿತ್ತು. ಈ ಧರ್ಮಯುದ್ಧದಲ್ಲಿ ಧರ್ಮಕ್ಕೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಅತ್ಯಂತ ಸಂತೋಷದಿಂದ ಹೇಳಿದ್ದೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.